ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆಫ್ಟರ್ ಫ್ಯೂ ಮಂತ್ಸ್ ಗ್ಯಾಪ್ ಆಗಿ ಮತ್ತೊಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಸದ್ಯ ಈಗ ಕಿಚ್ಚ ಸುದೀಪ್ ಅವರನ್ನು ಮೀಟ್ ಮಾಡೋದು, ಅಂದರೆ ಒಂದು ಪ್ರೆಸ್ ಮೀಟ್ ನಡೀತಾ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಅಲ್ಲಿ ಅವರ ಒಂದು ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ಸೊ ಒಂದು ರಿಪೋರ್ಟಿಂಗ್ ಮಾಡ್ಕೊಬರೋಣ ಅಂತ. ಸೊ ಅದೇ ರೀತಿ ಈಗ ಮೊನ್ನೆ ತಾನೇ ಬಿಗ್ ಬಾಸ್ ಬಗ್ಗೆ ಚರ್ಚೆ ಆಯಿತು. ಆ ಬಿಗ್ ಬಾಸಲ್ಲಿ ಏನೇನೆಲ್ಲ ಆಯಿತು ಅಂದರೆ ಸುದೀಪ್ ಅವರು ಒಂದು ಸ್ವಲ್ಪ ಕಂಡೀಷನ್ಸ್ ಆಗ್ತಾ ಹೋದರು. ಸೊ ಕೆಲವೊಂದು ಕಂಡೀಷನ್ಸ್ ಇದೆ ಅಂತ ಹೇಳಿದ್ರು. ಅದೇ ಬಗ್ಗೆ ಕನ್ನಡ ಮೊದಲನೇ ವೇದಘೋಷ ಆಗಿರಬೇಕು ಅಂತ. ಅದಾದಮೇಲೆ ಎಲ್ಲರೂ ಕೂಡ ಕಂಟೆಸ್ಟೆಂಟ್ ಯಾವುದೇ ರೀತಿಯ ಒಂದು ಉತ್ತಮ ರೀತಿಯಲ್ಲಿರುವಂಥ ಕಂಟೆಸ್ಟನ್ನ ಆಯ್ಕೆ ಮಾಡಬೇಕು ಅಂತ. ಇನ್ನು ಬಿಗ್ ಬಾಸ್ ಮನೆ ಹೇಗಿರುತ್ತೆ ಅಂತ ನಾವೆಲ್ಲ ನೋಡಿರೋ ಪ್ರಕಾರ ಅಷ್ಟು ಸುಂದರವಾಗಿರುತ್ತೆ, ಆಕರ್ಷಣೀಯವಾಗಿರುತ್ತೆ, ಅದೇ ಕಲರ್ಫುಲ್ಲಾಗಿ ತುಂಬಿರುತ್ತೆ. ಒಂದು ಯಾವುದೇ ಒಂದು ನೀವು ಕಿಚನ್ ಆಗಲಿ, ಡೈನಿಂಗ್ ಹಾಲ್ ಅಥವಾ ಗೇಮ್ ಸೆಟಪ್ ಆ ಥರ ತುಂಬ ಅಲ್ಲಿ ಮನೇಲಿರುವಂಥ ಎಲ್ಲ ಪ್ರಾಪರ್ಟಿ ಅಷ್ಟು ಚೆನ್ನಾಗಿ ಕಾಣ್ತಾರೆ. ಅದೇ ರೀತಿ ಕಲರ್ಫುಲ್ಲಾಗಿ ಕಾಣಬೇಕು ಅನ್ನೋದು ಅವರ ಒಂದು ಅಭಿಪ್ರಾಯ ಆಗಿತ್ತು. ಇನ್ನು ಅದಾದ ನಂತರ ಒಂದು ಟೆಕ್ನಿಷಿಯನ್ಸ್ ಅಂತ ಬಂದರೆ ನಮ್ಮ ಕನ್ನಡದವರೇ ವರ್ಕ್ ಮಾಡಬೇಕು, ಅದು ಬಿಟ್ಟು ಬೇರೆ ಯಾರನ್ನೂ ಕೂಡ ತಗೋಬಾರ್ದು ಅನ್ನೋದೊಂದು ಹೇಳಿದ್ದಾರೆ. ಅಂದರೆ ಅವರಿಗೆ ಒಂದು ಮನಸ್ತಾಪ ಉಂಟಾಗಿತ್ತು ಕೆಲವು ಹೋದ ಸೀಸನ್ನಲ್ಲಿ. ಸೊ ಆ ಒಂದು ಕಾರಣದಿಂದಾಗಿ ಕೆಲವು ಕಂಡೀಷನ್ಸ್ನ ಹಾಕಿದ್ದಾರೆ. ಇದಾದ ನಂತರ ಈಗ ನಾವು ಒಂದು ಪ್ರೆಸ್ ಮೀಟಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಸದ್ಯ ಲೈವ್ ಆಗಿ ಸುದೀಪ್ ಅವ್ರನ್ನ ನೋಡುವಂಥ ಒಂದು ಚಾನ್ಸ್ ಸಿಕ್ಕಿದೆ. ನೋಡೋಣ ಬನ್ನಿ, ಅಲ್ಲಿ ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಅಂದರೆ, ಮುಂದಿನ 4 ಸೀಸನ್ಗಳಿಗೆ ಇವರೇ ಹೋಸ್ಟ್ ಮಾಡ್ತಾರೆ ಅಂತ ಸಹಿ ಹಾಕಿದ್ದಾರೆ. ಸೊ ಈಗ ಹೋಟೆಲ್ ತಾಜ್ ವೆಸ್ಟ್ ಅಂತ ಇದೆ, ಅಲ್ಲಿಗೆ ಬಂದಿದ್ವಿ. ಅಲ್ಲಿ ಕಿಚ್ಚ ಸುದೀಪ್ ಅವರ ಒಂದು ಪ್ರೆಸ್ ಮೀಟ್ ನಡೀತಾ ಇದೆ. ಸೊ ಇಲ್ಲೇ ಬನ್ನಿ, ಈಗ ಈ ಕಡೆ ಹೋಗ್ಬೇಕು. ಸೊ ಸದ್ಯ ಇನ್ನೂ ಅರ್ಧ ಗಂಟೆ ಲೇಟು ಅಂತ ಹೇಳಿದೆ, ಇನ್ನೂ ಬಂದಿಲ್ಲ ಅಂತ. ಸೊ ಅಷ್ಟೊತ್ತಿಗೆ ರೆಡಿ ಮಾಡ್ಕೊಂಡು ಕೂತ್ಕೊಳ್ಳೋದು. ನೆಕ್ಸ್ಟ್ ಸ್ವಲ್ಪ ಎಕ್ಸೈಟ್ ಆಗಿದ್ದೀರಿ, ಫಸ್ಟ್ ಟೈಮ್ ಲೈವ್ ಆಗಿ ನೋಡ್ತಾ ಇರೋದು. ಸೊ ಈವೆಂಟ್ ನಡೀತಿರೋ ಜಾಗ ಇಲ್ಲೇನೆ, ಬನ್ನಿ. ಎಲ್ಲ ರೆಡಿ ಮಾಡಿದ್ದಾರೆ, ಲೈಕ್ ಇಂಡಿಯನ್ ರೇಸ್. ಹಾಯ್ ಹಲೋ. ಸುದೀಪ್ ಸರ್ ಬರ್ತಿದ್ದ ಹಾಗೇನೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಅವ್ರ ವಾಕಿಂಗ್ ಸ್ಟೈಲು, ಅವ್ರು ಬಂದ ತಕ್ಷಣ ಅದ್ಭುತ, ಮೈಯೆಲ್ಲ ರೋಮಾಂಚನ ಆಯಿತು. ಒಂದೇ ಸರಿ ಎಕ್ಸೈಟ್ ಆಯಿತು. ನಿಜವಾಗ್ಲೂ ಅವ್ರು ಮಾತಾಡಿಸ್ಬೇಕು, ಅವ್ರ ಹತ್ರ ಹೋಗ್ಬೇಕು ಅಂತ ಟ್ರೈ ಮಾಡಿದೆ. ಆ್ಯಂಡ್ ನಿಜವಾಗ್ಲೂ ಅಲ್ಲಿರುವಂಥವ್ರು ಸೆಕ್ಯೂರಿಟಿ ಗಾರ್ಡ್ಸು ಬಿಡಲಿಲ್ಲ. ಬಟ್ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಎಷ್ಟು ಎಕ್ಸೈಟ್ಮೆಂಟ್ ಇದೆ ನೋಡ್ತಾ ಇದೆ, ಸಾಕಾದಾಗಿದೆ. ಆ ಮೂಮೆಂಟ್ ಮಾತ್ರ ಮರೆಯೋಕ್ಕಾಗಲ್ಲ. ಸರ್ ಹಾಸಿಗೆ ಎಷ್ಟು ಅಗಲ ಇದೆ, ಕಾಲು ಆಚೆ ಚಾಚಬೇಕು ಅಂತ. ನಮ್ಮ ತಂದೆ ಕಾಲು ಇದ್ದಿದ್ದೆ 800 ನಮ್ಮ ಕೆಪಾಸಿಟಿ ಅಷ್ಟಿತ್ತು, ಅದನ್ನು ಓಡಿಸಿ ಅದನ್ನ ಡ್ಯಾಶ್ ಮಾಡಿ ಡಿಕ್ಕಿ ಹೊಡೆದು ಎಲ್ಲ ಆಗಿದೆ. ಅಲ್ಲಿಂದ ನೆಕ್ಸ್ಟ್ ಒಂದು 1000 ಬಂದ್ವಿ. ಅದು ನಮ್ದಲ್ಲ, ಫಾದರ್. ಆ ಕಾರ್ ನಾನು ಓಡಿಸ್ತಾ ಇದ್ದೆ, ಅದನ್ನ ಫಸ್ಟ್ ಆಕ್ಸಿಡೆಂಟ್ ಮಾಡಿದ್ದು ಪ್ರಿಯಾ ಅವರು. ಅಲ್ಲಿಂದ ನಮ್ಮ ಡ್ರೈವಿಂಗ್ ನಿಂತೋಗಿದ್ದು ಸರ್ ನಮ್ಮ ವರ್ಷಕ್ಕೆ. So I have a question for you. There's so many fans here who are here for you today. What's that one thing that gives you the adrenaline rush, that gives you the excitement and gets that whole excitement going in you? What is that thing? As an actor, what gives us the rush is always the entertainment and the mass factors of cinema. That's what gives us the rush. And this is nothing but mass. For him, he says it is race. For us, it is mass. That sound, all that entertainment, that action part of the racing, I think all the people standing in the boundaries cheering. If you actually, for all the people who probably have witnessed the races, what gives you the rush is nothing but that one sound which passes by you. No? Yeah, absolutely. I think that is what is. I have seen that so many people have that as their hello tune. Correct. So I think that is what gives me the rush, and at least I would want to see that from a close quarter this time. And probably because we are the owners, we get a better place. Yeah? Yes. I promise you I'll not smoke on the venue. I'll be there. So I think that's something that I really want to be a part of and witness it. Well, you are now. We are Kicha's Kings, Bengaluru. 2 cars of Kicha's Kings Bengaluru for the Indian Racing League and FIA F4 Indian Championship na unveil ಮಾಡುವಂತ ಸಮಯ, the time we all are waiting for. And we would like to call some special people on stage for unveiling the car. Could I please have Mr. Akhilesh again, Mr. Ranreddy, please to come back on stage.
Sir is already here, and someone very special who's joining us is Mohammad Nalapan, Karnataka Pradesh Youth Congress President. Please come on stage to unveil our cards. Ladies and gentlemen, the moment you all have been waiting for is finally here. ಎರಡು ಬ್ಯೂಟಿಫುಲ್ ಕಾರ್ಸ್ ಬರೀ ನಮ್ಮೆಲ್ಲರಿಗೂ ಮಾತ್ರ ಅಲ್ಲ, ದ ಎಂಟೈರ್ ಲೀಗ್ಗೆ ಪ್ರೆಸೆಂಟ್ ಮಾಡೋದಕ್ಕೆ ಅನ್ವೀಲ್ ಮಾಡುವಂತ ಸಮಯ ಬಂದಿದೆ. ವಿ ಲೈಕ್ ಟು ರಿಕ್ವೆಸ್ಟ್ ಆ ಡಿಗ್ನಿಟರೀಸ್ ಟು ಪ್ಲೀಸ್. ಇನ್ನು ನಮ್ಮ ಕಿಚ್ಚ ಸುದೀಪ್ ಸರ್ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಅವರು ಸಿನಿಮಾ, ಬಿಗ್ ಬಾಸ್ ಹಾಗೆ CCL ಆದಂಥ ಎಲ್ಲ ಕ್ರೀಡೆಗಳಲ್ಲೂ ಕೂಡ ಒಂದು ಆಸಕ್ತಿ ಇರೋದು ನಮಗೆ ಗೊತ್ತೇ ಇದೆ. ಅದೇ ರೀತಿ ಈಗ ಒಂದು ಹೊಸ ವಿಭಿನ್ನ ಪ್ರಯೋಗಕ್ಕೆ ಕಾಲಿಡ್ತಾ ಇದ್ದಾರೆ. ಒಂದು ಲೀಗ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಂದರೆ ಒಂದು ಇಂಡಿಯನ್ ರೇಸಿಂಗ್ ಫೆಸ್ಟಿವಲ್ 2025 ಅನ್ನೋ ಒಂದು ರೇಸಿಂಗ್ ಕಾಂಪಿಟೇಷನ್ ಪ್ರಾರಂಭ ಮಾಡಿದಲ್ಲದೆ ಬೆಂಗಳೂರಿನಲ್ಲಿ ಈ ಒಂದು ಫ್ರ್ಯಾಂಚೈಸಿ ಅಂದರೆ ಬೆಂಗಳೂರಿನ KKB ಬೆಂಗಳೂರು ಫ್ರಾಂಚೈಸಿಯನ್ನು ಇವರು ಪಡ್ಕೊಂಡಿದ್ದಾರೆ. ಅಂದರೆ ಇವರ ಒಂದು ಮಾಲೀಕತ್ವದಲ್ಲಿ ಕಿಚ್ಚಾಸ್ ಕಿಂಗ್ಸ್ ಬೆಂಗಳೂರು ಎನ್ನೋ ತಂಡದೊಂದು ಮಾಲೀಕತ್ವವನ್ನು ವಹಿಸ್ಕೊಂಡಿದ್ದಾರೆ. ಅದಲ್ಲದೆ ಇದ್ರ ಜೊತೆಗೆ ಬೆಂಗಳೂರು ತಂಡದ ಜೊತೆಗೆ ದೆಹಲಿ, ಹೈದರಾಬಾದ್, ಕೋಲ್ಕತ್ತಾ, ಚೆನ್ನೈ, ಗೋವಾ ಮತ್ತು ಇನ್ನು ಕೆಲವು ನಗರಗಳ ತಂಡಗಳು ಈ ರೇಸ್ನಲ್ಲಿ ಭಾಗವಹಿಸ್ತವೆ ಅಂತ ಒಂದು ಮಾಹಿತಿ ಇದೆ. ಅದು ಫೈನಲಿ ಸುದೀಪ್ ಸರ್ ಮತ್ತು ಪ್ರಿಯಾ ಮೇಡಮ್ನ ನೋಡಿದೆ. ಆ್ಯಂಡ್ ಆಯ್ ಅಂತ ಮಾಡಿದೆ. ಆ್ಯಂಡ್ ಸ್ವಲ್ಪ ರೆಸ್ಪಾಂಡ್ ಮಾಡಿದ್ರು. ಆ್ಯಂಡ್ ನಿಜವಾಗ್ಲೂ ತುಂಬ ಕ್ಯೂರಿಯಾಸಿಟಿ ಆಯಿತು ನೋಡಬೇಕು ಅಂತ. ಸೊ ಅದೇ ಒಂದು ಫುಲ್ಫಿಲ್ ಆಗಿಲ್ಲ. ಒಂದ್ಸರಿ ಏನಾದ್ರು ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ ಸೆಲ್ಫಿ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಮಾತಾಡ್ಕೊಂಡಿರ್ತೀವಿ, ನಮಗೆ ಏನಾದರೂ ಸಿಕ್ಕಿದ್ರೆ ಅದು ನೀನು ಅದೃಷ್ಟ, ಸಿಗದೆ ಹೋದರೆ ಅದು ದುರಾದೃಷ್ಟ ಅಂತ. ಆದರೆ ಇಲ್ಲಿ ನಿನ್ನೆ ತಾನೇ ಸುದೀಪ್ ಸರ್ನ ಒಂದು ಪ್ರೋಗ್ರಾಮಿಗೆ ಹೋಗಿದ್ದು. ಅದಲ್ಲದೆ ಇನ್ನು ನೆಕ್ಸ್ಟ್ ಡೇ ಕೂಡ ಅವ್ರದ್ದೇ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು. ಅಂದರೆ ಪ್ರೊಡಕ್ಷನ್ ನಂಬರ್ 47 ಅವರ ಒಂದು ಮೂವಿ ಈವೆಂಟ್ ನಡೀತಿತ್ತು. ಅಲ್ಲಿಗೂ ಕೂಡ ಹೋದೆ. ಆ್ಯಂಡ್ ಅಲ್ಲಿ ಕೂಡ ಅವರ ಒಂದು ಮಾಡುವಂಥ ಒಂದು ಆಸೆ ಫುಲ್ಫಿಲ್ ಆಯಿತು. ನಿಜವಾಗ್ಲೂ ಅವರ ಒಂದು ಫ್ರಂಟ್ ಸೀಟಲ್ಲಿ ಅವ್ರು ಕೂತಿದ್ದಾರೆ, ಅವರ ಹಿಂದೆ ಸೀಟಲ್ಲಿ ನಾವು ಕೂತಿದ್ವು. ಆ್ಯಂಡ್ ನಿಜವಾಗ್ಲೂ ಅವ್ರು ನೋಡ್ತಾರೆ ಇದೆ ನಿಜ, ಅವ್ರು ಏನು ಮೂವ್ಮೆಂಟ್ ಮಾಡ್ತಿರ್ತಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದೆ. ಸೊ ನಿಜವಾಗ್ಲೂ ತುಂಬ ಹ್ಯಾಪಿ ಆಯಿತು, ತುಂಬ ಖುಷಿ ಆಯಿತು. ಕೂದಲು ತುಂಬಾನೇ ಸ್ಟೈಲಿಶ್ ಆಗಿರುತ್ತೆ ಮೂವೀಸ್ ಅಲ್ಲಿ, ಓಕೆನಾ? ಹಾರಾಡ್ತಾ ಇರುತ್ತೆ. ಹೀರೋಯಿನ್ಸ್ಗಿಂತ ಜಾಸ್ತಿ ನಿಮ್ ಹೇರ್ ಸ್ಟೈಲೇ ನೋಡ್ತಾ ಇರ್ತೀವಿ ನಾವು. ಸೊ ಅದನ್ನ ಬಿಟ್ಟು ಏನಾದ್ರು ಬೇರೆ ತರ ಏನಾದ್ರು ಮಾಡ್ಬೋದಾ ಸರ್? See, a very valid question. Let us go back in time till ಹುಚ್ಚಮನ್, ವಾಲಿ, ದಮ್, ಅದಾದ್ಮೇಲೆ ಸ್ವಾತಿ ಮುತ್ತು, ಸ್ವಲ್ಪ ಈ ಕಡೆ ಬರ್ತಾ ಆಟೋಗ್ರಾಫ್, ಮುಸ್ಸಂಜೆ ಮಾತು. ಇದೇ ಥರ ಸಿನಿಮಾದಲ್ಲಿ ಮಾಡಬೇಕಾದ್ರೆ ಇಫ್ ಯು ರಿಯಲೈಸ್, ನಾನು ಆ ಥರ ಸಿನಿಮಾನೇ ಹುಡುಕ್ತಾ ಇದ್ದೆ, ಆ ಥರ ಸಿನಿಮಾನೇ ಮಾಡ್ತಾ ಇದ್ದೆ. ಯಾಕಂದರೆ ನಾನು ತುಂಬ ಮೀನಿಂಗ್ಫುಲ್ ಸಿನಿಮಾಸ್ ಬೇಕು, ಹೀಗೆ ಮಾಡೋಣ, ನಂಗೆ ನೆಸೆಸಿಟಿ ಇಲ್ಲ. ಒಂದು ಟೈಮ್ ಆದಮೇಲೆ ಅರ್ಥ ಆಯಿತು, ಯಾಕೆ ಮಾರ್ಕೆಟಲ್ಲಿ ನಮ್ಮನ್ನು ಸೆಕೆಂಡ್ ರೋ ಥರ್ಡ್ ರೋ ಇಡ್ತಾ ಇದ್ದಾರಲ್ಲ, ಕರಿವಾಗಿರ್ಬೋದು, ಅಡ್ರೆಸ್ ಮಾಡುವಾಗಿರ್ಬೋದು, ಬಾಕ್ಸ್ ಆಫೀಸ್ ಅಂತ ಬಂದಾಗಿರ್ಬೋದು. ದೆನ್ ವಿ ರಿಯಲೈಸ್ಡ್ ಅಲಾಂಗ್ ವಿತ್ ದಟ್ ವಾಟ್ ಯು ನೀಡ್ ಟು ಸೇ ಇಸ್ ಕಮರ್ಷಿಯಲಿ, ಬಿಕಾಸ್ ನಿಮ್ಮ ಓಪನಿಂಗ್ ಮ್ಯಾಟರ್ ಆಗುತ್ತೆ, ಫಸ್ಟ್ ವೀಕ್ ಕಲೆಕ್ಷನ್ ಮ್ಯಾಟರ್ ಆಗುತ್ತೆ, ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಮ್ಯಾಟರ್ ಆಗುತ್ತೆ. ದಟ್ ಇಸ್ ವೇರ್ ಇಸ್ ದ ಗ್ರೋತ್ ಆಫ್ ಅನ್ ಆಕ್ಟರ್. ಆ್ಯಂಡ್ ಗ್ರೋತ್ ಆಫ್ ಅನ್ ಆಕ್ಟರ್ ಅಂತ ಬಂದಾಗ ಪರ್ಸನಲಿ ಬರೀ ದುಡ್ಡು ಮಾತ್ರ ಬರಲ್ಲ. ನೀವು ಎಷ್ಟು ಗ್ರೋ ಆಗ್ತಿರೋ ದಟ್ ಮಚ್ ಮನಿ ಕಮ್ಸ್ ಇನ್ ಟು ದ ಫಿಲ್ಮ್, ಬೆಟರ್ ಫಿಲ್ಮ್, ಬೆಟರ್ ಸ್ಟೋರಿ, ರೈಟ್? ಅವಾಗ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಶಾಂತಿ ನಿವಾಸ ಅಂತ ಒಂದು ಸಿನಿಮಾ ಮಾಡಿದ್ರು, ಆವ್ರೇಜ್ ಆಗಿತ್ತು. ಅದೇ ಶಾಂತಿ ನಿವಾಸ ಮುಂದೆ ಹೋಗ್ತಾ ಹೋಗ್ತಾ ಮಾಣಿಕ್ಯ ಆಗುತ್ತೆ. ಒಂದು ಮನೆಗೆ ಹೋಗಿ ಮನೆ ಸರಿ ಮಾಡೋದು. ಬಟ್ ಇದರಲ್ಲಿ ಆಟಿಟ್ಯೂಡ್ ಸ್ಟೈಲ್ ಇತ್ತು, ಹೀರೋಯಿನ್ ಇಬ್ಬರಿದ್ರು, ಹಾಡುಗಳಿತ್ತು, ಫೈಟ್ಸ್ಗಳಿತ್ತು, ಡೈಲಾಗ್ ಇತ್ತು, ಸಪೋರ್ಟಿಂಗ್ ಬೈ ರವಿ ಸರ್ ಇದ್ರು, ಎಲ್ಲ ಇದ್ರು. ಜನ ಅದನ್ನು ನೋಡೋ ಬೇರೆ ಕಡೆ ಬಿಟ್ಟರು. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಐ ಲರ್ನ್ ದಟ್ ದೇರ್ ಇಸ್ ಅ ವೇ ವಿ ಕ್ಯಾನ್ ಟೆಲ್ ಎನಿಥಿಂಗ್. ಬಟ್ ಈಗ ಬರ್ತಾ ನೀವು ಅದಾದನ್ನು ನೋಡಿರಲ್ಲ, ವಾಟ್ ಎವರ್ ಇಟ್ ಇಟ್. ಬಟ್ ಟುಡೇ ಟೈಮ್ಸ್ ಇಟ್ಸ್ ನಾಟ್ ಪರ್ಮಿಟಿಂಗ್ ಅಸ್, ಎಸ್ಪೆಷಲಿ ಹಿಯರ್. ಬಟ್ ತಮಿಳಲ್ಲಿ ಐ ಥಿಂಕ್, ಮಲಯಾಳಮಲ್ಲಿ ದೇ ಹ್ಯಾವ್ ದಟ್ ಪ್ರಾವಿಷನ್ ದಟ್ ಈ ಥರ ಕಥೆಗಳು ಇನ್ನೂ ನೋಡ್ತಾರೆ, ತುಂಬ ಇಷ್ಟಪಡ್ತಾರೆ. ನಮ್ಮಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ, ಹೋಗಿದೆ ಅಂತ ನಾನು ಹೇಳ್ತೇನೆ. ಬಟ್ ಟ್ರಸ್ಟ್ ಮೀ, ಇವತ್ತಿಗೂ ಕತೆ ಕೂತ್ಕೊಳ್ಳೋಬೇಕಾದ್ರೆ ನಾವು ವಿ ಆಲ್ ನೋ, ನಾನು ಇವತ್ತಿಗೂ ಆ ಥರ ಒಂದು ಕತೆ ಹುಡುಕ್ತಾ ಇರ್ತೀನಿ. ಆ ಥರ ಒಂದು ಇವರಿಗೆ ಬ್ಯಾನರ್ಗೆ ಶಿವ ಅವರೆಲ್ಲ ಬಂದಾಗ ಸೈಡ್ ಇವ್ರದ್ದು ತಮಿಳಲ್ಲಿ ಮಹಾರಾಜ ಅನ್ನೋ ಸಿನಿಮಾ ನೋಡಿದ್ವಿ ರೀಸೆಂಟ್ಲಿ. ನೆನಪಿಗೆ ಅವುಗಳಿಗೆ ಕೇಳಿಕೆ ನನಗೆ ಮಹಾರಾಜ ಬರೋ, ಅದರಲ್ಲಿ ಇಲ್ಲಿ ಯಾರು ನಿಮ್ಮವ್ರಿಗೆ ಈ ಥರ ಕತೆ ಇಲ್ವಾ ನಿಮ್ಮ ಹತ್ರ, ಈ ಥರ ಬರ್ಕೊಂಬನ್ನಿ ನಾವು ಮಾಡೋಣ ಅಂದ್ರೆ ಯಾವ ಥರ ಜಸ್ಟ್ ರೆಫರೆನ್ಸ್ ಆಗಿ ಹೇಳ್ತಾರೆ. ಟಿಲ್ ಟುಡೇ ಐ ಡೆಫಿನೆಟ್ಲಿ ಸರ್ಚ್ ಆ್ಯಂಡ್ ಲೆಟ್ ಮಿ ಟೆಲ್ ಯು,
ಟೂರಿಸ್ಟ್ ಅನ್ನೋ ಸಿನಿಮಾ ನಿಮ್ಗೆ ಇಷ್ಟ ಆಗಬೇಕಾದ್ರೆ ಇಟ್ ಇಸ್ ನಾಟ್ ಜಸ್ಟ್ ದ ರೈಟಿಂಗ್, ಇಟ್ ಇಸ್ ದ ಎಕ್ಸಿಕ್ಯೂಷನ್ ಆಫ್ ದ ರೈಟಿಂಗ್. ಯು ನೀಡ್ ಅ ಡೈರೆಕ್ಟರ್ ಆಫ್ ದಟ್ ಸಾರ್ಟ್ ಹೂ ಕ್ಯಾನ್ ರೈಟ್ ಲೈಕ್ ದಟ್, ಹ್ಯಾವ್ ದ ಸೆನ್ಸಿಬಿಲಿಟೀಸ್ ಟು ಕನ್ಸೀವ್ ಇಟ್. ಆ ಥರ ಸಿಕ್ಕಿದ್ದನ್ನ ನಾನೇ ನಿಮಗೆ ಪ್ರಾಮಿಸ್ ಮಾಡ್ತೀನಿ, ಆ ಥರ ಸಿನಿಮಾ ಖಂಡಿತ ಮಾಡ್ತೀನಿ. ಬಿಕಾಸ್ ಐ ಲವ್ ಟು ಡೂ ಸಚ್ ಸಿನಿಮಾಸ್. ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ದಟ್, ಫಾರ್ ಸಚ್ ಥಿಂಗ್ಸ್ ಟು ಹ್ಯಾಪನ್, ಮಿರಕಲ್ಸ್ ಟು ಹ್ಯಾಪನ್ ಇನ್ ಅವರ್ ಲೈಫ್ಸ್. Please play that teaser. Thank you. ಈಗ ಆ್ಯಕ್ಚುಲಿ 2 ಸಿನಿಮಾ ಆಲ್ರೆಡಿ ಈಗಷ್ಟೇ ಹಾಡಿದೆ, ನಂದಲ್ಲ. ಈಗ ತಾನೇ ಶುರು ಮಾಡಿದ್ದೀವಿ. ಇಲ್ಲಿ ಬಂದಿದ್ದ ಪ್ರತಿಯೊಬ್ಬರು ನಮಸ್ಕಾರಗಳು. ಆ್ಯಂಡ್ ಮೊದಲೇ ಆಫ್ಟರ್ ಲಾಂಗ್ ಇಯರ್ಸ್ ಸತ್ಯಜ್ಯೋತಿ ಫಿಲ್ಮ್ಸ್ ಅವ್ರು ಕನ್ನಡಕ್ಕೆ ಬರ್ತಾ ಇದ್ದಾರೆ ಸರ್. ವಿ ವೆಲ್ಕಮ್ ಯು. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನೇ ಈ ಸಿನಿಮಾಗೆ ಪಾರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸುದೀಪ್ ಸರ್, ಥ್ಯಾಂಕ್ ಯು ವಿಜಯ್ ಸರ್. ಮತ್ತೆ ನಾನು ಈ ಟೀಮಲ್ಲಿ ಮತ್ತೆ ಇಷ್ಟು ಬೇಗ ಶುರು ಮಾಡ್ತಾರೆ ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಬಿ ಎ ಪಾರ್ಟ್ ಆಫ್ ದಿಸ್ ಐ ಆಮ್ ವೆರಿ ಹ್ಯಾಪಿ. ಈಗ ತಾನೇ ಶುರುವಾಗಿದೆ. ಇವಾಗ ತಾನೇ ಸಾಂಗ್ಸ್ ಎಲ್ಲ ಕಂಪೋಸಿಂಗ್ ನಡೀತಾ ಇದೆ. ವಿ ಜಸ್ಟ್ ಫಿನಿಶ್ಡ್ ಎ ಟೀಸರ್. ಸೊ ಆಬ್ವಿಯಸ್ಲಿ ಸುದೀಪ್ ಸರ್ ಜೊತೆ ಯಾವಾಗಲೂ ಕೆಲಸ ಮಾಡ್ಬೇಕಾದ್ರೆ ಇಟ್ ವಿಲ್ ಬಿ ಫನ್ ವಿತ್ ಇಟ್ಸ್ ವೆರಿ ಏನಿರ್ತೀವಲ್ಲ ಫನ್ ಆಗಿ ಒಂದು ಇರುತ್ತೆ ಏನಿರ್ತೀವಲ್ಲ ಮತ್ತೆ ಮತ್ತೆ ಮಾಡಿ ವರ್ಷನ್ಸ್ ಮಾಡಿ, ಬಟ್ ಇಟ್ ಬಿ ವೆರಿ ಫನ್ ಆ್ಯಂಡ್ ಐ ಮೈ ಎಂಜಾಯ್. ಅವ್ರು ಎಷ್ಟೇ ಕನ್ನಡ ಪ್ರಾಕ್ಟೀಸ್ ಮಾಡಿದ್ರು ಕೈ ಗಡ 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 ನಡುತ್ತಾ ಇರುತ್ತೆ. ಹೀಗೆ ಸೆಟ್ಟಲ್ಲೂ ಇರೋದು ಅದು ನನಗೆ ನೋಡಿ ಹೆದರ್ಕೊಂಡಲ್ಲ. ನಾರ್ಮಲಿ ಸ್ವಭಾವನೇ ಹಾಗೆ. ಬಟ್ ನಾನು ನಿಮಗೆ ಫಸ್ಟ್ ಟೈಮ್ ಕೂಡ ಹೇಳಿದ್ದೆ ಎಲ್ಲರಿಗೂ, ಅವ್ರು ತೆಗೆಯೋ ಸಿನಿಮಾಕ್ಕೂ ಅವ್ರ ಪರ್ಸನಾಲಿಟಿಗೂ ಸಂಬಂಧನೇ ಇಲ್ಲ ಅಂತ. ಮೊದಲನೇ ಸಲ ಮ್ಯಾಕ್ಸ್ ಸಿನಿಮಾ ಕತೆ ಹೇಳಕ್ಕೆ ಅವರು ಒಂದು ಬ್ಯಾಗ್ ನೇತು ಹಾಕೊಂಡು ನಮ್ಮ ಮನೆಗೆ ಬಂದಾಗ ಬಹುಶಃ ನಾವೆಲ್ಲರೂ ಒಂದು ಪರ್ಸನ್ನ ಅವರ ಪರ್ಸನಾಲಿಟಿ ಮೇಲೆ ಗೇಜ್ ಮಾಡೋ ಹಾಗಿದ್ದಿದ್ರೆ ಈ ಸಿನಿಮಾ ಆಗ್ತಾನೆ ಇರಲಿಲ್ಲ. ಯಾವ ಆಂಗಲ್ನಲ್ಲೂ ಇವರು ಮ್ಯಾಕ್ಸ್ ತೆಗೆಯುವ ನಿರ್ದೇಶಕರ ತರ ಅವತ್ತಂತೂ ನನಗೆ ಕಾಣಿಸ್ಲೇ ಇಲ್ಲ. ಬಟ್ ನಮಗೇನಾದ್ರೆ ಬಹುಶಃ ಒಂದು ಯಾವ ಇಷ್ಟು ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾರ ಬಾಯಿಂದ ಯಾವ ತರ ಕತೆ ಬರುತ್ತೆ ಗೊತ್ತಾಗಲ್ಲ. ಸೊ ದಟ್ ಒನ್ ಡೇ ನಾವಿಬ್ರು ಕೂತ್ಕೊಂಡು ಮಾತಾಡಬೇಕಾದ್ರೆ ಐ ಥಿಂಕ್ he impressed me with that one line he told me in the beginning. And ಆವಾಗ ನಾವು ಸತತ ಒಂದು 8 ತಿಂಗಳ ಕಾಲ ಕತೆ ಓಕೆ ಆದ್ಮೇಲೆ ಕೂತ್ಕೊಂಡಿದ್ವಿ, ಇನ್ನಷ್ಟು ಬೆಟರ್ಮೆಂಟ್ ಏನ್ ಮಾಡೋಕ್ಕಾಗತ್ತೆ ಅಂತ. ಈ 8 ತಿಂಗಳು ಈ ಸ್ಥಿತಿ ಆಗಲಿಲ್ಲ. ಕಾರಣ ಏನಂದ್ರೆ ಈ ಸಲ ಅವರು ಕತೆ ಬರ್ಬೇಕಾದ್ರೆ ಆ 8 ತಿಂಗಳು ಏನ್ ತಗೊಂಡಿದ್ದು ಅದಷ್ಟು ಚೇಂಜಸ್ ಮಾಡಿಕೊಂಡು ಕಲಿತು ಕನ್ನಡ ಆಡಿಯನ್ಸ್ ಅಂದ್ರೆ ಏನು, ಮಾರ್ಕೆಟ್ ಏನು, ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಷ್ಟು ಮಾಡ್ಕೊಂಡಾಗ ಈ ಸತಿ ತಂದು ಅವ್ರ ಕತೆ ಹೇಳಿದಾಗ ಪ್ರಾಬಬ್ಲಿ ಬಹಳ ಮಿನಿಮಲ್ ಚೇಂಜಸ್ ಇತ್ತು. ಹಿ ಹ್ಯಾಡ್ ಕಮ್ ವಿತ್ ದ ಕಂಪ್ಲೀಟ್ ಪ್ಯಾಕೇಜ್.